ಇವತ್ತು ನೋಡಿ ಮಾರಿ ಹಬ್ಬ ಇರೋದು ಫುಲ್ಲು ರೋಡೇ ಜಾತ್ರೆ ಆಗುತ್ತೆ. ಯಾವ ಟೀಮ್ ಗೆದ್ರೆ ಏನ್ ಸರ್, ಇಲ್ಲಿ 5 ಸ್ಟಾರ್ ಹಾಕೊಂಡಿದ್ದಾರೆ ನೋಡಿ, ಏನಕ್ಕೂ ಅಲ್ಲ. ಒಂದೇ ಒಂದು RCB ಜರ್ಸಿ ಸಾಕು, ಇಡೀ ಬೆಂಗಳೂರಲ್ಲಿ ಹತ್ತುತ್ತೆ, ಇಡೀ ವರ್ಲ್ಡ್ ಅಲ್ಲಿ ಹತ್ತುತ್ತೆ. ಅದು ನಾಳೆ RCB ಇಡೀ ಟೀಮ್ ಬೆಂಗಳೂರಿಗೆ ಬರ್ತಾ ಇದೆ, ತವರು ಮನೆಗೆ ಆಗಮಿಸ್ತಾ ಇದೆ. ಯಾಕಂದ್ರೆ ಫೈನಲ್ ಮ್ಯಾಚ್ ನಡೆದಿರೋದು ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ. ಅಲ್ಲಿಂದ ಇಡೀ ಟೀಮ್ ಬರುತ್ತೆ ಅಂತ ಸ್ವತಃ ವಿರಾಟ್ ಕೊಹ್ಲಿ ಅವರೇ ಪೋಸ್ಟ್ ಮ್ಯಾಚ್ನಲ್ಲಿ ಮಾತನಾಡಿದ್ರು. ಸೊ ಇದು RCB ಅಭಿಮಾನಿಗಳಿಗೆ ಮತ್ತೊಂದು ಸರ್ಪ್ರೈಸ್ ಅನ್ನೋದಕ್ಕಿಂತ ಮತ್ತೊಂದು ಗಿಫ್ಟ್, ಮತ್ತೊಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಈ ಮೂಲಕವಾಗಿ. ಯಾಕಂದ್ರೆ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಈ ಒಂದು ಸೆಲೆಬ್ರೇಷನ್ ನಡೆಯುತ್ತೆ ನಾಳೆ. ವಿರಾಟ್ ಕೊಹ್ಲಿ ಜೊತೆಗೆ ನಮ್ಮ ಸೂಪರ್ ಮ್ಯಾನ್ ಆಗಿದ್ದಂತಹ ಮಾಜಿ ಆಟಗಾರ ವಿ ಡಿವಿಲಿಯರ್ಸ್ ಜೊತೆಗೆ ಕ್ರಿಸ್ ಗೇಲ್ ಅವರು ಕೂಡ ಬರ್ತಾ ಇದ್ದಾರೆ ಆ ಒಂದು ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಸೊ ಹಾಗಾಗಿ ಅಭಿಮಾನಿಯೊಬ್ರು ಹೇಳ್ತಾ ಇದ್ರು, ಇವತ್ತಲ್ಲ ಕಪ್ ನಮ್ಮ ಬೆಂಗಳೂರಿಗೆ ಬರಲಿ ನಾಳೆ, ಆಗ ಇರೋದು ಸೆಲೆಬ್ರೇಷನ್, ಅಸಲಿ ಸೆಲೆಬ್ರೇಷನ್ ಅಂತಂದ್ರೆ ಒರಿಜಿನಲ್ ಸೆಲೆಬ್ರೇಷನ್ ಏನು ಅನ್ನುವಂಥದ್ದು ನಾಳೆ ನಾವು ತೋರಿಸ್ತೀವಿ, ಟ್ರೋಫಿ ನಮ್ಮೂರಿಗೆ ಬಂದ ಮೇಲೆ ಅಂತ. ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಜಸ್ಟ್ ಫಾರ್ ಎ ಸ್ಯಾಂಪಲ್ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಭಿಮಾನಿಗಳು. ಇದು ಆರಂಭಿಕ ಹಂತ, ಸೆಲೆಬ್ರೇಷನ್ ಆರಂಭಿಕ ಹಂತ. ನಾಳೆ ನಮ್ಮ ಟೀಮ್ ನಮ್ಮ ಕಪ್ನ ಜೊತೆಗೆ ಬೆಂಗಳೂರಿಗೆ ಬರುತ್ತಲ್ವಾ, ಆಗ ನಮ್ಮ ಸೆಲೆಬ್ರೇಷನ್ ನೋಡಿ ಇಡೀ ಜಗತ್ತೇ ನಿಂತು ನೋಡೋ ರೀತಿಯಲ್ಲಿ ಸೆಲೆಬ್ರೇಟ್ ಅನ್ನ ಮಾಡಿ ತೋರಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ ಆ ಒಂದು ಮೂಮೆಂಟ್ಗೆ. ನಮ್ಮ ಟ್ರೋಫಿ ನಮ್ಮೂರಿಗೆ ಬರಬೇಕು, ನಮ್ಮ ಇಡೀ ಟೀಮ್ ಅದನ್ನ ತೆಗೆದುಕೊಂಡು ಬರಬೇಕು. ಪ್ರಮುಖವಾಗಿ ನಮ್ಮ ಕರ್ನಾಟಕದ ದತ್ತುಪುತ್ರ ವಿರಾಟ್ ಕೊಹ್ಲಿ ಅವರು ಆ ಒಂದು ಕಪ್ಪನ್ನು ಹಿಡ್ಕೊಂಡು ನಮ್ಮ ಬೆಂಗಳೂರಲ್ಲಿ ನಿಂತ್ಕೊಳ್ಬೇಕು ಅನ್ನುವಂತಹ ಆ ಒಂದು ಆಸೆ, ನಿರೀಕ್ಷೆ ಪ್ರತಿಯೊಬ್ಬ ಕನ್ನಡಿಗನಿಗೆ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೆ, RCB ಅಭಿಮಾನಿಗಳಿಗೆ ಸಹಜವಾಗಿ ಇದ್ದೇ ಇರುತ್ತೆ. ಅದು ನಾಳೆ ಈಡೇರುತ್ತೆ ಕೂಡ. 18 ವರ್ಷಗಳಿಂದ ಅತಿ ದೊಡ್ಡ ಕನಸೊಂದು ನನಸಾದಂತಹ ಸಂದರ್ಭ ಒಂದು ಕಡೆ. ನಾಳೆ ನಮ್ಮೂರಲ್ಲಿ ನಿಂತ್ಕೊಂಡು ನಮ್ಮ ಊರಿನ ದತ್ತುಪುತ್ರ ಆಗಿರುವಂತಹ ವಿರಾಟ್ ಕೊಹ್ಲಿ ಅವರು ಬೆಂಗಳೂರಲ್ಲಿ ಆ ಕಪ್ಪನ್ನು ಎತ್ತುವಂತಹ ದೃಶ್ಯವೂ ಕೂಡ ನಾಳೆ ಸಾಕ್ಷಿಯಾಗ್ತೀವಿ ನೀವೆಲ್ಲರೂ ಕೂಡ. ರಾಮದುರ್ಗದಿಂದ ವೆಂಕಟೇಶ್ ಅನ್ನೋರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ವೆಂಕಟೇಶ್ ಅವರೇ, ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ರಾ? ಡ್ಯಾನ್ಸ್ ಮಾಡಿದ್ರಾ? ಪಟಾಕಿ ಹಚ್ಚಿದ್ರಾ? ಎಲ್ಲ ಸರ್, ಮತ್ತೆ ನೋಡ್ತಾನು ಕುಂತಿದೀವಿ. ಸುಸ್ತಾಗಿ ಕೂತಿದ್ದೀರಾ? ತುಂಬಾ ಎಲ್ಲ ಲೈಟ್ ಆಗಿ ಕಾಣ್ತಾ ಇದೆ. ಓಕೆ ಓಕೆ ಓಕೆ. ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಸರ್? ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ? ಏನ್ ಸರ್? ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ ಸೆಲೆಬ್ರೇಷನ್ಗೆ? ಸೆಲೆಬ್ರೇಷನ್ LED ಎಲ್ಲ ಹಾಕ್ತಿದ್ವಿ ಊರಲ್ಲಿ. ಅದು ಎಲ್ಲ ಅಲ್ಲೇ ನೋಡ್ತಾ ಇದ್ವಿ ಎಲ್ರು ಕೂತ್ಕೊಂಡು. ಹಾಗೆ ಎಲ್ರು ಲಾಸ್ಟ್ ಓವರ್ ತನಕ ಎಲ್ರು ಸುಮ್ಮನಾಗಿದ್ವಿ. ಲಾಸ್ಟ್ ಓವರ್ ಅಲ್ಲಿ ಎಲ್ರು ಫುಲ್ ಪಟಾಕಿ ಹಚ್ಬಿಟ್ವಿ. ಓಕೆ ಓಕೆ. ತುಂಬಾ ನಾಳೆ ಕಪ್ಪು ಬೆಂಗಳೂರಿಗೆ ಬರ್ತಾ ಇದೆ ಸರ್, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ ಸರ್. ಇವಾಗ 18 ವರ್ಷದಿಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ವೆಂಕಟೇಶ್ ಅವರೇ, ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಾವಣಗೆರೆಯಿಂದ ಚೇತನ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ ಚೇತನ್ ಅವರೇ. ಸರ್ ನಮಸ್ತೆ, ಚೇತನ್ ರಾಥೋಡ್ ಅಂತೇಳಿ ದಾವಣಗೆರೆಯಿಂದ. ಚೇತನ್ ಅವರೇ, ಹೌ ಇಸ್ ದ ಜೋಶ್? ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ? ಡ್ಯಾನ್ಸ್ ಮಾಡಿದ್ರಾ? ಪಟಾಕಿ ಹೊಡೆದ್ರಾ? ಸರ್ ಪಟಾಕಿ ಡ್ಯಾನ್ಸ್ ಎಲ್ಲ ಆಗೋಯ್ತು. ಆಮೇಲೆ ಈ RCB ನಮಗೆ ಏನು ಗೆಲ್ಲಲ್ಲ, ಕಪ್ ಗೆಲ್ಲಲ್ಲ ಅಂತಿದ್ರಲ್ಲ, ಓಕೆ, ಅವ್ರನ್ನ ಮುಂದ್ಗಡೆ ಕೂರ್ಸ್ಕೊಂಡು ನಾವು ಪಾರ್ಟಿ ಮಾಡ್ತಿದೀವಿ. ಓಕೆ, ಅವ್ರನ್ನ ಸುಮ್ಮನೆ ಕೂರ್ಸಿದೀವಿ. ಹಾ, ಆಮೇಲೆ ನಾಳೆ ಮತ್ತೇನೋ ಇದಕ್ಕೋಸ್ಕರ ಅಂತಾನೆ ನಾಳೆ ಒಂದು ಸೆಲೆಬ್ರೇಷನ್ ಸರ್ ನಾವು ಹೊರಗಡೆ. ಓಕೆ. ಹಲೋ ಸರ್ ಹೇಳಿ ಮಾತಾಡಿ ಸರ್, ಕೇಳಿಸ್ತಿದೆ. ಸರ್, ಈ ಜೋಶ್ನ ಹೆಂಗ್ ಸೆಲೆಬ್ರೇಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ನಾಳೆ ನಾವು ಒಂದು ಒಳ್ಳೆ ಪಾರ್ಟಿನ ರೆಡಿ ಮಾಡಿದ್ದೀವಿ. ಸೆಲೆಬ್ರೇಷನ್ ನಾಳೆ ತೋರಿಸ್ತೀವಿ ಸರ್. ನಾಳೆ ಒಟ್ನಲ್ಲಿ ಖುಷಿ ಆಯ್ತಲ್ವಾ ಕಪ್ ಬಂದಿದ್ದು? ಸರ್ ಸಿಕ್ಕಾಪಟ್ಲೆ ಖುಷಿ ಆಗಿದೆ. ಓಕೆ ಓಕೆ. ನಾಳೆ ನಾವು ಮರಿಗಳೆಲ್ಲ ಇದು ಮಾಡಿ ಪಾರ್ಟಿ ಮಾಡ್ತಿದ್ದೀವಿ ಅಲ್ಲಿ. ಓಕೆ. ಇಲ್ಲಿವರೆಗೂ ನಮ್ಮ ಟೀಮ್ನ ಟ್ರೋಲ್ ಮಾಡ್ತಿದ್ರಲ್ಲ, ಅವ್ರಿಗೇನು ಹೇಳ್ತೀರಾ? ಸರ್ ಟ್ರೋಲ್ ಮಾಡ್ತಿದ್ದವ್ರನ್ನ, ಆಮೇಲೆ ನೆಗೆಟಿವ್ ಮಾತಾಡ್ತಿದ್ದವ್ರನ್ನ ಚರ್ಚೆ ಎದುರುಗಡೆ ಕೂರ್ಸ್ಕೊಂಡು ಓಕೆ ನಾವು ಪಾರ್ಟಿ ಮಾಡ್ತಾ ಇದೀವಿ. ಅವ್ರು ಸುಮ್ಮನೆ ಕೂಡಬೇಕು, ಇದೇ ನಮ್ಮ ಚಾಲೆಂಜ್. ಓಕೆ.
ನಮ್ಮ ಸೆಲೆಬ್ರೇಷನ್ ಮುಗಿಯೋವರೆಗೂ ನಾವು ಸುಮ್ಮನೆ ಕೂತಿರ್ಬೇಕು. ಎಸ್. ಹಾ ಸರ್. ಬಟ್ ಬಾಯಿ ಮುಚ್ಚಂಗೆ ಆಯ್ತು ಎಲ್ರು. ಬಾಯಿ ಮುಚ್ಚಿದಾರೆ ಸರ್, ಆಲ್ರೆಡಿ ಯಾರು ಉಸಿರು ಬಿಡ್ತಾ ಇಲ್ಲ. ಹಾ ಸರ್. ಥ್ಯಾಂಕ್ ಯು ಚೇತನ್ ಅವರೇ, ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೀವು ಸರ್ ಜೊತೆ ಮಾತನಾಡಿದ್ದಕ್ಕೆ. RCB ಅಭಿಮಾನಿಗಳ ಹರ್ಷೋದ್ಗಾರ ಜೊತೆಗೆ ಈ ಒಂದು ವಿನ್ನಿಂಗ್ ಮೂಮೆಂಟ್ ಅನ್ನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿಯೊಬ್ಬರು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ದೀವಿ. ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು ನೀವು. ಈ ಒಂದು ಕ್ಷಣಕ್ಕಾಗಿ ಇಡೀ ಕರುನಾಡು ಅಷ್ಟೇ ಅಲ್ಲದೇನೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಯಾವ ದೇಶದಲ್ಲಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಮೂಮೆಂಟ್ಗೆ ಕಾಯ್ತಾ ಇದ್ರು. ವಿರಾಟ್ ಕೊಹ್ಲಿ ಅವರು ಆ ಒಂದು ಟ್ರೋಫಿಯನ್ನ ಎತ್ಕೊಂಡು ಮುತ್ತಿಡ್ಲಿ, ಆ ಮುತ್ತಿಡುವಂತಹ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗಬೇಕು, ಆ ಒಂದು ಕ್ಷಣವನ್ನು ನಾವೆಲ್ಲರೂ ಕೂಡ ನೋಡಬೇಕು ಅನ್ನುವಂತಹ ಕಾತುರತೆ ಆ ಒಂದು ಕ್ಷಣಕ್ಕಾಗಿ ಇಲ್ಲಿವರೆಗೂ ಇತ್ತು. ಅದು ಒಂದೆರಡಲ್ಲ 18 ವರ್ಷಗಳಿಂದ ಕಾಯ್ತಾ ಇದ್ರು ಪ್ರತಿಯೊಬ್ಬರು ಕೂಡ. ಸೊ ಆ ಒಂದು ಕ್ಷಣ ನೋಡ್ತಾ ಇದ್ದೀವಿ, ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು ನೀವು. ವಿರಾಟ್ ಕೊಹ್ಲಿ ಅವರು ಚೊಚ್ಚಲ IPL ಟ್ರೋಫಿಗೆ ಮುತ್ತಿಕ್ಕಿದಂತಹ ಕ್ಷಣ ಇದು. ಬಹಳಷ್ಟು ಭಾವುಕರಾದ್ರು. ಯಾಕಂದ್ರೆ ನಾನಾಗ್ಲೇ ಹೇಳ್ದಂಗೆ ಆ 18 ವರ್ಷದ ನೋವು, ಆ ಯಾತನೆ, ಆ ಸಂಕಟ ಅವರಲ್ಲಿ ಇತ್ತು, ಕಾಡ್ತಾ ಇತ್ತು. ಅದೆಲ್ಲವನ್ನು ಕೂಡ ಕಣ್ಣೀರ್ ಮೂಲಕವಾಗಿ ಹೊರ ಹಾಕಿದ್ರು ಇವತ್ತು. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. Madam, ಚಾನೆಲ್ಗೆ ತುಂಬಾ 1 ಗಂಟೆಯಿಂದ ಟ್ರೈ ಮಾಡಿದೆ, ಸಿಕ್ತು. ಥ್ಯಾಂಕ್ ಯು ಮೇಡಮ್. ಓಕೆ, ಹೇಗೆ ಸೆಲೆಬ್ರೇಟ್ ಸರ್, ಮಾಡ್ತಾ ನಿಮ್ ಇದ್ದೀರಿ ಚಾನೆಲ್ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಮೇಡಮ್? ತುಂಬಾ ಖುಷಿ. ಓಕೆ, ಶೈಲಾ ಅಂತ ನಮ್ಮ ಹೆಸರು. ಓಕೆ ಮೇಡಮ್, ಓಕೆ. ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಕೊಹ್ಲಿ ಒಂಥರ ಕಣ್ಣೀರ್ ಹಾಕಿದ್ರೆ ಅದು ನಮ್ಗೆ ಬಂದಂಗಾಯ್ತು ಓಕೆ ಸ್ಟೇಡಿಯಂ ಅಲ್ಲಿ. ಓಕೆ ಸರ್, ಅದು ಮಾತಾಡ್ಬೇಕು ಅಂತ ಆಸೆ ಆಯ್ತು, ಮಾತಾಡಿದ್ವಿ. ಓಕೆ ಮೇಡಮ್, ಫುಲ್ ಮ್ಯಾಚ್ ನೋಡಿದ್ರಾ? ಫುಲ್ ಸರ್, 7:30 ಕುಂತಳು. ಹಾ. ಫುಲ್ ಮ್ಯಾಚ್ ನೋಡಿದೀನಿ ಸರ್. ಹಾ. ಸ್ಟಾರ್ಟಿಂಗ್ ಏನನ್ನಿಸ್ತು, ನನ್ ಮಗ ಆಫೀಸಿಂದ ಫೋನ್ ಮಾಡ್ದ, ಹಾ ಅಮ್ಮ ಮ್ಯಾಚ್ ನೋಡ್ತಾ ಮೂನಪ್ಪ ಬಾ, ಅವರೇ ವಿನ್ ಆಗೋದು RCB ಅಂದೆ. ಥ್ಯಾಂಕ್ಸ್ ಅಮ್ಮ ನೀನ್ ಹೇಳಿದ್ಕೆ ಅಂದ. ಮತ್ತೆ ಆಮೇಲೆ ಫೋನ್ ಮಾಡ್ದ ಅವ್ನ್ ಮ್ಯಾಚ್ ನೋಡ್ಕೊಂತ. ಓಕೆ ಓಕೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಹತ್ರ ಸುಮಾರು ಮ್ಯಾಚ್ ಮುಗ್ದಾಗಿಂದ ಟ್ರೈ ಮಾಡಿದೆ, ಇವಾಗ ಸಿಕ್ತು ಸರ್. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಮೇಡಮ್, ತುಂಬಾ- ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ನೀವು ಸರಿನ್ ಜೊತೆ ಮಾತನಾಡಿದ್ರೆ. ಓಕೆ ಸರ್, ತುಂಬಾ ಖುಷಿ ಆಗುತ್ತೆ. ನಾಳೆ ಕೊಹ್ಲಿ ಬರ್ತಾರಲ್ಲ ಸರ್? ಓಕೆ ಓಕೆ ಮೇಡಮ್.